ಪ್ರಪಂಚದ ಇತಿಹಾಸದಲ್ಲಿನೇ ಎಂದೂ ಏನಪ್ಪ ಅಂದ್ರೆ ಆ ವಾಸನೆಯನ್ನು ಹೋಗಲಾರದಂತ ಭಕ್ತಿಯ ಕಂಪನ್ನ ಕೊಟ್ಟಿರ್ತಕ್ಕಂಥ ಮಹಾನ್ ರತ್ನಗಳಿದ್ರೆ ಅದು ವೀರ ವೈರಾಗಿನಿದೆ ಅಕ್ಕ ಮಹಾದೇವಿ ತಾಯಿಯವರು, ಮತ್ತೆ ಅಲ್ಲಮ ಪ್ರಭುದೇವರು. ಇಂಥ ಪರಮಪೂಜ್ಯರು, ಹೊಳೆಮಠದಂತ ಪರಮಪೂಜ್ಯರು ಒಬ್ರ ಇಬ್ರ ಶಿವಮೊಗ್ಗ ಜಿಲ್ಲೆಯಲ್ಲಿ ಆ ಭಕ್ತಿಯ ಕಂಪನ್ನೇ ಹರಿಸ್ಲಿಕ್ಕತ್ಯಾರ. ಬಹಳ ಅರಡೇಕರ್ ಮಂಜಪ್ಪನವ್ರ ಬಗ್ಗೆ ಏನು ಮಾತನಾಡಲಿಕ್ಕೆ ಉಳಿಸಿಲ್ಲ ಅಪ್ಪವ್ರು, ಎಲ್ಲವನ್ನ ಮಾತನಾಡಿದ್ದಾರೆ. ಕೊನೆಯದೊಂದು ಮಾತನ್ನ 2 ಲೈನ್ ಅವ್ರು ಬಿಟ್ಟಿದ್ದನ್ನ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅದನ್ನು ಪ್ರಸ್ತಾವನೆ ಮಾಡಿದ್ದಾರೆ. ನನ್ನ ಮಾತಿನಲ್ಲಿ ಅದನ್ನ ಹೇಳಿ ನನ್ನ ಮಾತಿಗೆ ಮಂಗಲವನ್ನು ಉಂಟು ಮಾಡ್ತಾ ಇದ್ದೀನಿ. 1924ನೇ ವಿಶ್ವೊಳಗ ಕರ್ನಾಟಕದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಲ್ಲ, ನಡೆದಾಗ ಅಪ್ಪವರೆಲ್ಲ ಹೇಳಿದರು, ಬಸವೇಶ್ವರ ಮಹಾತ್ಮ ಬಸವೇಶ್ವರ ಅನ್ನುವಂಥ ಪುಸ್ತಕವನ್ನ ಅವರಿಗೆ ಕೊಟ್ಟಾಗ ಅವರು ಅದನ್ನು ಚೆನ್ನಾಗಿ ಅಧ್ಯಯನವನ್ನು ಮಾಡಿದರು. ಸಮಾರೋಪ ಸಮಾರಂಭದಲ್ಲಿ ಮಾತನಾಡ್ತಾರೆ. ಒಬ್ಬರಲ್ಲ ಇಬ್ಬರಲ್ಲ, ಲಕ್ಷ ಲಕ್ಷ ಜನಸ್ತೋಮ ಕರ್ನಾಟಕದವರು ಅಲ್ಲಿ ಕುಳಿತಿದ್ದರು. ಅವರಂತಾರೆ, ನಾನೇನೇನು ಹೊಸದು ಮಾಡಿಲ್ಲ, ನಾನು ಯಾವ ಅರ್ಜುನದ ಉದ್ಧಾರಕ, ನಾನ್ಯಾವ ಸ್ವಾತಂತ್ರ್ಯ ಹೋರಾಟಗಾರ. ಗಾಂಧಿಯವರಂತಾರೆ, ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಸ್ವಾತಂತ್ರ್ಯದ ಹೋರಾಟಗಾರ ಅಂತವ್ರು ಎಂದಿರಲ್ಲ, ನಾನೇನು ಸ್ವಾತಂತ್ರ್ಯ ಹೋರಾಟ ಮಾಡಿಲ್ಲ. 900 ವರ್ಷಗಳ ಹಿಂದೆನೇ ಈ ಕನ್ನಡ ನಾಡಿನಲ್ಲಿ ವಿಶ್ವದ ಸ್ವಾತಂತ್ರ್ಯದ ಕಾಳೆಯನ್ನು ಉಳಿದಿರ್ತಕ್ಕಂಥ ಮಹಾತ್ಮ ಬಸವಣ್ಣನವರು, ವಿಶ್ವಕ್ಕೆ ಸ್ವಾತಂತ್ರ್ಯದ ಕಾಳು, ಜಗತ್ತಿಗೆ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸಿಕೊಟ್ಟಂಥವರು. ಅಂಥ ಬಸವಣ್ಣನವರು ಸ್ತ್ರೀ ಸಮಾನತೆಯನ್ನು ಮಾಡಿದ್ದಾರೆ, ಮೇಲು ಕೀಳುಗಳನ್ನು ಅಳಿಸಿದ್ದಾರೆ, ಎಲ್ಲರೂ ನನ್ನವರಂತ ತಪ್ಪಿಕೊಂಡಿದ್ದಾರೆ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಕನ್ನಡ ನಾಡಿನಲ್ಲಿ ಒಂದು ಕ್ರಾಂತಿಯ ಜ್ಯೋತಿ ಅವತರಿಸಿ ಬಂದದಲ್ಲ. ನಾನಂತರೂ ಕೂಡ ನಾನು ಒಂದು ವೇಳೆ ನಾನೇನಾದರೂ ಮೊದಲೇ ನನಗೆ ಗೊತ್ತಿತ್ತಪ್ಪ ಅಂದ್ರೆ ನಾನು ಖಂಡಿತವಾಗ್ಲೇನಪ್ಪ ಅಂದ್ರೆ ಬಸವಾದಿ ಪ್ರಮತರ ತತ್ವ ಸಿದ್ಧಾಂತವನ್ನೇ ನನ್ನ ಮೈಗೂಡಿಸಿಕೊಂಡು ಅವರ ದಾರಿಯಲ್ಲಿ ನಾನು ನಡೀತಿದ್ದೆ. ಈಗಲೂ ಕೂಡ ನಾ ಯಾರ ದಾರಿಯಲ್ಲಿ ನಡೆದೇನೆ? ಅವರ ದಾರಿಯಲ್ಲಿ ನಡೆದಿದ್ದೇನೆ. ಬಸವಣ್ಣನವರು ಸಿದ್ಧಿ ಪುರುಷರು, ಇದು ನಾವೇಳೋ ಮಾತಲ್ಲ, ಅವರೇ ಬರ್ದಾರ. ಬಸವಣ್ಣನವರು ಸಿದ್ಧಿ ಪುರುಷರು, ನಾನು ಕೇವಲ ಸಾಧಕ ಮಾತ್ರ. ನಾನು ಕೂಡ ಬಸವ ಮಾರ್ಗದಲ್ಲೇ ನಡೆದಿದ್ದೀನಿ ಅನ್ನುವಂತ ಸಂತೋಷ ನನಗಿದೆ. ಕನ್ನಡ ನಾಡಿನ ಬಂಧುಗಳೇ, ನೀವೆಲ್ಲರೂ ಬಸವಣ್ಣನವರ ವಿಚಾರವನ್ನ, ಬಸವಣ್ಣನವರ ವಚನವನ್ನ ಚೆನ್ನಾಗಿ ಅಧ್ಯಯನವನ್ನ ಮಾಡಿ, ಬಸವಣ್ಣನವರ ವಚನಗಳನ್ನ ಚೆನ್ನಾಗಿ ಪ್ರಸಾರವನ್ನ ಮಾಡಿದ್ದಾದರೆ ಬಸವಣ್ಣ ಬರೇ ಕರ್ನಾಟಕಕ್ಕಲ್ಲ, ಬರೇ ಕನ್ನಡ ನಾಡಿಗಲ್ಲ, ಇಡೀ ಭಾರತಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಪೂಜ್ಯನೀಯರಾಗುತ್ತಿದ್ದರು ಅನ್ನುವಂಥ ಮಾತು ಇಂದು ಸತ್ಯವಾಗಿದೆ. ಥೇಮ್ಸ್ ನದಿಯ ದಂಡೆ ಮೇಲೆ ನಮ್ಮಪ್ಪ ಬಸವಣ್ಣ ಕಂಗೊಳಿಸ್ಲಿಕ್ಕತ್ಯಾನ, ನಮ್ಮಪ್ಪ ಬಸವಣ್ಣ ಆರಾಧಿಸ್ಲಿಕ್ಕತ್ಯಾನ. ಲಿಂಗಾನಂದಪ್ಪಗಳು ಪ್ರವಚನ ಮಾಡ್ತಾ ಇದ್ರು, ನಾವು 7ನೇ ಕ್ಲಾಸ್ ಇದ್ದೀವಿ. ಕೂಡಲ ಸಂಗಮದಲ್ಲಿ ಇವತ್ತ ಆ ಜಲಸ್ತೋಮವನ್ನ ಸೇರಿಸ್ಲಿಕ್ಕೆ ಯಾರಿಂದನೂ ಸಾಧ್ಯವಾಗ್ತಾ ಇಲ್ಲ. ಸುಮಾರು 1-2 ಲಕ್ಷ ಜನ ಮಂಟಪದಲ್ಲಿ ಕುಳಿತುಕೊತ್ತಿದ್ರು. ಲಿಂಗಾನಂದಪ್ಪಗಳವರ ಅಮೋಘವಾದ ವಾಣಿಯನ್ನ ಕೇಳ್ತಿದ್ರು. ನನಗೆ ಅವ್ರ ಮಾತೇ ನನಗೆ ಇವತ್ತೇನಪ್ಪ ಅಂದ್ರೆ ಇಲ್ಲಿ ತಂದು ಕುಂದಿರ್ಸದ ಸ್ಫೂರ್ತಿ. ಅವ್ರು ಹೇಳಿದ್ರ ರೋಮಗಳು ನಿಮರ್ತಿದ್ವು. ಬಸವ ಶಕ್ತಿ ಏನಪ್ಪ ಅಂದ್ರೆ ಅಗಮ್ಯವಾಗಿ ಏನಪ್ಪ ಅಂದ್ರೆ 1000 ಪಟ್ಟು ಉತ್ಸಾಹ ಏನಪ್ಪ ಅಂದ್ರೆ ಎಷ್ಟೋ ಜನರು ಮನೆ ಮಾರ್ಬಿಟ್ಟು ಓಡಿ ಬಂದ್ರು. ಅವಾಗ ನಿಮಗೆ ಗೊತ್ತಿರಬೇಕು, ಅವ್ರಂತಾರೆ, ನಮ್ಮವ್ವ ವಚನ ಸಾಹಿತ್ಯ, ನಮ್ಮಪ್ಪ ಬಸವಣ್ಣ, ನಮ್ಮವ್ವ ವಚನ ಸಾಹಿತ್ಯ ಮಿಸ್ ವರ್ಲ್ಡ್ ಆದ್ರೆ ನಮ್ಮಪ್ಪ ಬಸವಣ್ಣ ಮಿಸ್ಟರ್ ವರ್ಲ್ಡ್ ಅನ್ನುವಂತ ಮಾತನ್ನ ಲಿಂಗಾನಂದಪ್ಪಗಳು ಹೇಳಿದ್ರಲ್ಲ, ಅದು ಇವತ್ತು ಪರಮ ಸತ್ಯವಾಗದ. ನಮ್ಮವ್ವ ವಚನ ಸಾಹಿತ್ಯ ಎಲ್ಲವನ್ನ ಪೋಲಕತ್ತಾರ. ಎಲ್ಲರ ವಚನವನ್ನ ಇಡೀ ನಮ್ಮ ಜಗತ್ತಿನ ಸುಮಾರು 20 ಭಾಷೆಕ್ಕಿಂತಲೂ ಹೆಚ್ಚಿನ ಭಾಷೆಯಲ್ಲಿ ವಚನಗಳನ್ನ ತರ್ಜುಮೆ ಮಾಡಿದ್ದಾರೆ. ಎಲ್ಲರ ಕಾಲ ಮತ್ತೆ ಮುಂದೊಂದು ದಿನ ಬರ್ತದ. ಯಾರು ವಚನವನ್ನು ಅಪ್ಪಿಕೊಳ್ಳುವುದಿಲ್ಲ, ಯಾರು ಶರಣರ ವಿಚಾರವನ್ನು ಅಪ್ಪಿಕೊಳ್ಳುವುದಿಲ್ಲ, ಅವರಿಗೆ ಪಶ್ಚಾತ್ತಾಪದ ಕಣ್ಣೀರು ಬರ್ತದ.
ಬರೇ ರಥಗಾರ ಇಲ್ಲತಕ್ಕಂಥ ಕೀರ್ತಿ ಅದು ಯಾರಿಗಾದರೂ ಸಲ್ತದಂದ್ರೆ ಅದು ಶಿವಮೊಗ್ಗ ಜಿಲ್ಲೆಯ ಪರಮ ಪೂಜ್ಯರಿಗೆ ಸಲ್ತಾ ಇದೆ. ನಮ್ಮ ಬನವಾಸಿ ಅಪ್ಪಗಳವರು, ಮಲ್ಲಿಕಾರ್ಜುನ ಅಪ್ಪಗಳವರು, ಅತ್ತಿವೇರಿ ಮಾತಾಜಿಯವರು, ಇನ್ನು ಅನೇಕ ತಾಯಂದಿರು ಎಲ್ಲರೂ ಸಂಘಟಿತರಾಗೇನಪ್ಪ ಅಂದ್ರೆ ಎಲ್ಲರಿಗೂ ಕೂಡ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಯಾರು ಜಾತಿಯಿಂದ ಲಿಂಗಾಯತರಲ್ಲ, ಅವರೇನಪ್ಪ ಅಂದ್ರೆ ಅಪ್ಪಿಕೊಂಡು ಬಂದವರು, ಬಸವಣ್ಣನವರನ್ನ ಪ್ರೀತಿಯಿಂದ ಅಪ್ಪಿಕೊಂಡು ಬಂದಿರತಕ್ಕಂಥ ಅನೇಕ ಶರಣ ಜೀವಿಗಳು ಕುಳಿದು ಕೊಪ್ಪಳಿಸಿರ್ತಕ್ಕಂಥದ್ದು ಜಿಲ್ಲೆ ಇದ್ರೆ ಅದು ಶಿವಮೊಗ್ಗ ಜಿಲ್ಲೆ ಅನ್ನುವಂಥ ಅಭಿಮಾನದ ಮಾತುಗಳನ್ನ ಹೇಳ್ತಾ ಅಪ್ಪುಗಳವರ ಕರ್ತೃತ್ವ ಶಕ್ತಿ ಬಹಳ ದೊಡ್ಡದಿದೆ. ಈ ಭಾಗದಲ್ಲಿನೇ ಆ ಚಿಜ್ಜೋತಿಗಳು ಅರಳಿದವೆ. ಮತ್ತೆ ಈ ಭಾಗದಲ್ಲಿನೇ ಮತ್ತೇನಪ್ಪ ಅಂದ್ರೆ ಬಸವ ಕ್ರಾಂತಿ ಮೊಳಗಬೇಕು. ಬಸವ ಕ್ರಾಂತಿ ಏನಪ್ಪ ಅಂದ್ರೆ ಎಲ್ಲಾ ಕಡೆ ಏನಪ್ಪ ಅಂದ್ರೆ ವ್ಯಾಪಿಸಬೇಕು. ಬಸವ ಗುರು ನಿಮ್ಮ ಒಳಗೇನಪ್ಪ ಅಂದ್ರೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಿಮ್ಮೆಲ್ಲರ ಕರುಣೆ ಇಲ್ಲೇನಪ್ಪ ಅಂದ್ರೆ ಮನೆ ಮನಕ್ಕೆ ಅಂತ ಕಾರ್ಯವನ್ನು ಮುಟ್ಟಿಸುವಂಥದ್ದು ಆಗ್ತದೆ. ಮುಂಬರುವ ದಿನಮಾನಗಳಲ್ಲಿ ಅಪ್ಪವರು ಹೋಸರಿ 10 ಮನೆಗಳಿಗೆ ಬಂದಿದ್ದಾರೆ. ಈ ಸಾರಿ 30 ಮನೆಗಳಿಗೆ ಏನಪ್ಪ ಅಂದ್ರೆ ಬಸವ ಜ್ಯೋತಿಯನ್ನು ಮುಟ್ಟಿಸ್ರಿ. ಅವರೆಲ್ಲರೇನಪ್ಪ ಅಂದ್ರೆ ಬಸವಣ್ಣನ ಒಪ್ಪಿಕೊಳ್ತಾರೆ. ನಾವೇನು ಮಾಡಬೇಕಾಗಿಲ್ಲ, ಟೀಕೆಗಳು ಬೇಡ, ಟಿಪ್ಪಣಿಗಳು ಬೇಡ. ನಾವು ಉದ್ದುಗೆರೆಯರಿ ಹೇಳೋಣ, ಒಳ್ಳೆ ಮಾತುಗಳನ್ನು ಆಡೋಣ, ಬಸವಾದಿಶರಣರ ದಿವ್ಯ ತತ್ವಗಳನ್ನ ಅವ್ರ ಮನಸ್ಸಿಗೆ ಮುಟ್ಟಿಸೋಣ. ಖಂಡಿತವಾಗಲು ಮುಂದಿನ ದಿನ ಇದು ಭವ್ಯ ಭಾರತ ಬಸವ ಭಾರತ ಆಗ್ತದ, ಅದರಾಗ 2 ಮಾತಿಲ್ಲ ಅನ್ನುವಂತ ಮಾತನ್ನು ಹೇಳುತ್ತಾ ಅಪ್ಪಗಳವರ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಬಸವ ಭೂಮಿ ಯಾತ್ರೆ ಸುಮಾರು 26 ವರ್ಷಗಳ ಕಾಲ, 28 ವರ್ಷಗಳ ಕಾಲ ಅದು ಏನಪ್ಪ ಅಂದ್ರೆ ಇಡೀ ಕನ್ನಡ ನಾಡೆಲ್ಲವೂ ಕೂಡ ಏನಪ್ಪ ಅಂದ್ರೆ ಸಂಚಾರ ಮಾಡಿ ಅವ್ರು ಬಸವ ಭೂಮಿ ಯಾತ್ರೆ ಎಲ್ಲಿ ಹೋಗಿದ್ರು ಗೊತ್ತೇನ್ರಿ? ಬಸವ ಭೂಮಿ ಯಾತ್ರೆ ಉತ್ತರ ಪ್ರದೇಶದವರೆಗೂ ಕೂಡ ಏನಪ್ಪ ಅಂದ್ರೆ ಬಸವ ಭೂಮಿ ಯಾತ್ರೆಯನ್ನು ಮಾಡಿರ್ತಕ್ಕಂಥ ಕೀರ್ತಿ ಅದು ಪರಮ ಪೂಜ್ಯರಾಗಿರ್ತಕ್ಕಂಥ ಆಯಾರ ಮಠಪತಿ ಅಪ್ಪಗಳು ಸಲ್ತಾ ಇದೆ. ಅವರಿಗೆ 100 ವರ್ಷಗಳ ಕಾಲ ನೋಡ್ರಿ, ಅವ್ರೇನ್ ಹೇಳ್ಯಾರ 100 ವರ್ಷ, ನಾವಿಬ್ಬರು ಒಂದೇ ರೀ ಅಂದಾರ. ಮತ್ತೆ ಅವ್ರು 100 ವರ್ಷ ಅಂದ್ರೆ ಅವರು 100 ವರ್ಷ, 100 ವರ್ಷಗಳ ಕಾಲ ಇರ್ಬೇಕು. ಯಾಕಂದ್ರೆ ಇಂಥವ್ರಿದ್ರೆ ಕಾರ್ಯಗಳಾಗ್ತವೆ. ಅಪ್ಪವರು 100 ವರ್ಷಗಳ ಕಾಲ ಆರೋಗ್ಯಪೂರ್ಣವಾಗಿ ಏನಪ್ಪ ಅಂದ್ರೆ ನಮ್ಮೆಲ್ಲರನ್ನ ಮುನ್ನಡೆಸಲಿ ಅಂತ ತಿಳ್ಕೊಂಡು ಆಸೆಯನ್ನು ವ್ಯಕ್ತಪಡಿಸುತ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪರಮ ಪವಿತ್ರವಾಗಿರ್ತಕ್ಕಂಥ ಜಂಗಮ ಪಾದಕ್ಕೆ, ಬಸವ ಭೂಮಿ ಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣ ಸಂಕುಲಕ್ಕೆ ಮತ್ತೊಮ್ಮೆ ಅನಂತ ಕೋಟಿ ಭಕ್ತಿ ಶರಣಾರ್ಥಿಗಳನ್ನ ಸಮರ್ಪಿಸಿ ನನ್ನ ಮಾತಿಗೆ ವಿರಾಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೆ ಶರಣು ಶರಣಾಮ. ಪೂಜ್ಯ ಶ್ರೀ ಡಾಕ್ಟರ್ ಬಸವಾನಂದ ಶ್ರೀಗಳವರಿಗೆ ಧನ್ಯವಾದಗಳು. ಈಗ ಕುಮಾರಿ ವಚನ ಇವಳಿಗೆ ಶರಣಗೌಡ ಪಾಟೀಲ್ ಸಿಂದಗಿ ಇವರು ಪ್ರೋತ್ಸಾಹದಾಯಕವಾಗಿ ಕಾಣಿಕೆಯನ್ನು ನೀಡಿದ್ದಾರೆ. ಬಂದು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆ ಹೆಸರು ಹೇಳಲಿಚ್ಛಿಸದೇ ಇರುವಂಥ ಒಬ್ಬ ಶರಣರು ಕೂಡ ಅವರಿಗೆ ಪ್ರೋತ್ಸಾಹದಾಯಕ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಕಾಣಿಕೆಯನ್ನು ಕೊಟ್ಟಂತ ಇಬ್ಬರಿಗೂ ಕೂಡ ಶರಣಾರ್ಥಿಗಳು ಧನ್ಯವಾದಗಳು.